ಎಲ್ಲರಿಗೂ ಕೂಡ ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕೆಲವು ದಿನಗಳ ಹಿಂದೆ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಿಲ್ಲ, ಆದರೆ ಇನ್ನು ಮುಂದೆ ನಿರಂತರವಾಗಿ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಹೋಗುತ್ತೆ. ಇವತ್ತಿನ ಈ ಒಂದು ವಿಡಿಯೋದ ವಿಷಯ ಏನಂದರೆ, 2025-26ನೇ ಸಾಲಿನ LLB ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಅಂದರೆ KSLU ಅಂಡರಲ್ಲಿ ಬರುವಂತಹ 5 ವರ್ಷದ ಕಾನೂನು ಅಭ್ಯಾಸಕ್ಕಾಗಿ ಕಾನೂನು ಶಾಲೆಯ ಅಡ್ಮಿಷನ್ ನೋಟಿಫಿಕೇಷನನ್ನು ಬಿಡಲಾಗಿದೆ. ಆ ಒಂದು ಅಡ್ಮಿಷನ್ ನೋಟಿಫಿಕೇಷನಲ್ಲಿ ಯಾವ ಮಾಹಿತಿಯನ್ನು ಹಾಕಿದ್ದಾರೆ, ಯಾವ ಕೋರ್ಸ್ಗಳು ಅಲ್ಲಿ ಲಭ್ಯವಿವೆ ಮತ್ತು ಅಲ್ಲಿ ಪ್ರವೇಶವನ್ನು ಪಡೆಯಲು ಎಲಿಜಿಬಲ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾದಂಥ ಕೊನೆಯ ದಿನಾಂಕ, ಅಲ್ಲಿ ಎಕ್ಸಾಮ್ಗಳ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಾಗುತ್ತಾ ಆ ಎಕ್ಸಾಮ್ ನಡೆಯುವಂಥ ದಿನಾಂಕ, ಈ ರೀತಿಯಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಪಡ್ಕೊಳ್ಳೋರಿದ್ದೀವಿ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಅದರಲ್ಲಿ ಬರುವಂತಹ ಲಾ ಸ್ಕೂಲ್ ಅಂತ ಏನು ಹುಬ್ಬಳ್ಳಿಯಲ್ಲಿದೆ, ಅದರಲ್ಲಿ ಅಡ್ಮಿಷನ್ ನೋಟಿಫಿಕೇಷನನ್ನು ಬಿಡಲಾಗಿದೆ. ಅಲ್ಲಿ 5 ವರ್ಷದ BA LLB ಹಾನರ್ಸ್, 5 ವರ್ಷದ BBA LLB ಹಾನರ್ಸ್ ಮತ್ತು 5 ವರ್ಷದ BCom LLB ಹಾನರ್ಸ್, ಈ ಒಂದು ವರ್ಗಗಳು ಇಲ್ಲಿ ಇರುತ್ತವೆ. ನಂತರ ಈ ಒಂದು 5 ವರ್ಷದ ಕಾನೂನು ಅಭ್ಯಾಸಕ್ಕಾಗಿ ಯಾರು ಎಲಿಜಿಬಲ್ ಅಂತ ಅಂದರೆ, ಯಾರು PUCಯನ್ನು ಮುಗಿಸಿರ್ತಾರೋ ಅಥವಾ PUCಯನ್ನು ಈಕ್ವಲ್ ಆಗಿ ತೆಗೆದುಕೊಳ್ಳುವಂತಹ ತರಗತಿಯನ್ನು ಮುಗಿಸಿರ್ತಾರೋ ಅದರಲ್ಲಿ ಕನಿಷ್ಠ 45% ಫಲಿತಾಂಶವನ್ನು ಹೊಂದಿರಬೇಕು. ಆದರೆ OBC ಆದಂಥ ಸಂದರ್ಭದಲ್ಲಿ ಅವರು 42% ಫಲಿತಾಂಶವನ್ನು ಹೊಂದಿರೂ ಕೂಡ ನಡೆಯುತ್ತೆ. ನಂತರ SC ST ಆದಂಥ ಸಂದರ್ಭದಲ್ಲಿ ಅವರು 40% ಫಲಿತಾಂಶವನ್ನು ಹೊಂದಿದರೂ ಕೂಡ ಅಲ್ಲಿ ಪ್ರವೇಶಕ್ಕಾಗಿ ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತಂದರೆ, 20 ವರ್ಷದ ಒಳಗಿನ ಅಂದರೆ 29/4/2005 ಒಳಗಿನ ಜನರಲ್ ಕ್ಯಾಟಗರಿಯವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಂತರ SC ST ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲಿರುವಂತಹ ವಿದ್ಯಾರ್ಥಿಗಳು 22 ವರ್ಷಗಳವರೆಗೆ ಇರುವಂಥವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಳ್ಳಲಾಗುವುದಿಲ್ಲ. ಅಲ್ಲಿ ಒಂದು ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾರೆ. ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಮೆರಿಟ್ ಲಿಸ್ಟ್ನ ಆಧಾರವಾಗಿ ಅಲ್ಲಿ ಪ್ರವೇಶವನ್ನು ನೀಡ್ತಾರೆ. ಈ ಒಂದು ಪ್ರವೇಶಕ್ಕಾಗಿ ಅಪ್ಲಿಕೇಶನ್ಗೆ ಶುಲ್ಕವನ್ನು ಇಡಲಾಗಿದೆ. ಏನಂದರೆ, ಜನರಲ್ ಆಗಿ ಹಾಕುವಂಥವ್ರಿಗೆ 500 ರೂಪಾಯಿ ಶುಲ್ಕವನ್ನು ಮತ್ತು SC ST ವಿದ್ಯಾರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ವಿಧಿಸಿದ್ದಾರೆ. ಆ ಒಂದು ಹಣವನ್ನು ನಾವು ಯೂನಿವರ್ಸಿಟಿಗಾದರೂ ಹೋಗಿ ಅಲ್ಲಿ ಭರಿಸಿ ಅಲ್ಲಿ ನಾವು ಅಪ್ಲಿಕೇಶನನ್ನು ತುಂಬೋದು, ಅಥವಾ ಆನ್ಲೈನ್ನಲ್ಲಿ SBI ಅಕೌಂಟ್ನಲ್ಲಿ ಆ ಹಣವನ್ನು ಕಟ್ಟಿ ನಾವು ಏನು ಮಾಡ್ಬೋದು ಅಂತಂದರೆ ಅಲ್ಲಿ ನೋಂದಣಿಯನ್ನು ಮಾಡ್ಕೋಬೋದು ಆ ಪರೀಕ್ಷೆಗೆ. ನಂತರ ಆ ನೋಂದಣಿಯನ್ನು ಮಾಡಲಿಕ್ಕೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದ್ರೆ 4/6/2025. ಆದರೆ ಎಕ್ಸಾಮ್ ಯಾವಾಗಿರುತ್ತಪ್ಪ ಅಂತಂದರೆ 8/6/2025 ಬೆಳಗ್ಗೆ 11ರಿಂದ 1:30ವರೆಗೆ ಎಕ್ಸಾಮ್ ಇರುತ್ತೆ. ಲಾ ಸ್ಕೂಲ್ ಅಂತಂದರೆ ಇಡೀ ಕರ್ನಾಟಕಕ್ಕೆ ಇರುವಂತಹ ಯೂನಿವರ್ಸಿಟಿ, ಲಾ ಯೂನಿವರ್ಸಿಟಿ ಇರೋದು ಒಂದೇ ನವನಗರದಲ್ಲಿ. ಆ ಯೂನಿವರ್ಸಿಟಿಯಲ್ಲೇ ಇರ್ತಕ್ಕಂಥದ್ದು ಲಾ ಸ್ಕೂಲ್. ಎಲ್ಲ ಒಳ್ಳೆಯ ರೀತಿಯಾದಂಥ ಗುಣಮಟ್ಟದ ಶಿಕ್ಷಕರು, ಲೈಬ್ರರಿ ಅಂತ ಅನೇಕ ಉತ್ತಮ ದರ್ಜೆಯ ವ್ಯಕ್ತಿಗಳನ್ನು ಹೊಂದಿರುವಂತಹ ಶಾಲೆ.
ಹಾಗಾಗಿ ಅಲ್ಲಿ ಪ್ರವೇಶವನ್ನು ಪಡೆಯೋದು ಕೂಡ ಅಷ್ಟು ಸುಲಭ ಅಲ್ಲ. ಆದರೆ ಪ್ರಯತ್ನವನ್ನು ಮಾಡೋಣ ಮತ್ತು ಯಾರಾದರೂ LLBಯನ್ನು ವಿದ್ಯಾಭ್ಯಾಸ ಮಾಡಬೇಕು ಅಂತಂದು ಆಸಕ್ತಿ ಇರುವವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಮತ್ತು ನಮ್ಮ ವಿಧಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಬೆಲ್ ಐಕನ್ನ ಒತ್ತಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.